ಏನಿದ್ದಯ್ಯ, ಎಲ್ಲಿಗೋಗ್ತಾ ಇದೆಯಾ? ಎಲ್ಗೂ ಇಲ್ಲ, ಬೇಜಾರು ಹಿಂಗೇನೆ. ಇವ್ರ ಮಂತಕ್ಕೆ ಪ್ರೇಕ್ಷರ್ ಮಂತಕ್ಕೇನಾದರೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನು ರಂಗಂಟಿ, ನೀವಂತೂ ಗಂಡ ಹೆಂಡ್ತಿಬ್ರು ಹಿಂಗೆ ಕುತ್ಕೊಂಡು ಉಣ್ತೀರಮ್ಮ. ಅಲ್ಲೇ ನೀವೇನಿಲ್ಲ, ಏನು ಯೋಚನೆ ಮಾಡಲ್ಲ ಅಲ್ಲೇ. ನಾವೇನು ಯೋಚನೆ ಮಾಡಲ್ಲಮ್ಮ. ನಾನು ನಮ್ಮ ಅಯ್ಯಪ್ಪ ಹಂಗಿದ್ದಾಗಲೇ ಹೋಗಿಲ್ಲ. ನನ್ನ ಗಂಡನ ನಮ್ಮ ಅಯ್ಯಪ್ಪನ ಒಂದೇ ಎಲ್ಗೂ ಕಲ್ಸಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನನಗೆ ಅವಾಗ ಇಲ್ಲಿ ದಿನ ಬಿಟ್ಟು ಇಲ್ಲಿದ್ದು ನಾವು ಒಬ್ಳೇನೆ ಅಮ್ಮಂಗೆ. ನಾವೇನಿಲ್ಲ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಗಂಡ ಹೆಂಡ್ತಿಬ್ರು ಕುಕ್ಕಂಡೇ ಉಣ್ತೀವಿ ನಾವು. ವಾಸಿ ಬಿಡು ನಿಮ್ದೇನೆ. ಈ ಕಾಲದಾಗೆ ನಿಮ್ಮದಿ ಜೀವನ. ಎಷ್ಟೇ ಮಾಡಿದ್ರು ಇವಾಗ ಅಷ್ಟಕ್ಕಷ್ಟೇನೆ. ಇವಾಗ ಏನು ಎಷ್ಟು ಮಾಡಿದ್ರು ಅಷ್ಟೇನೆ. ಅಯ್ಯೋ ನಮ್ಮ ಅಕ್ಕಯ್ಯನು ನಮ್ಮ ಮಾಮ ಹೊಲ್ದಾಗೆ ಮಾಡ್ತಾರೆ. ಅಯ್ಯೋ ನನಗಂತೂ ನೋಡಿ ಸಾಕಾಗೈತೆ ಕಣಡ್ಡಯ್ಯ. ಅವ್ರು ಏನು ಮಾಡವ್ರಿ, ಎಲ್ಲ ಬರೀ ಹಾಳಾಗೈತಿ, ಎಲ್ಲ ಹಾಳಾಗೈತಿ. ಮೊನ್ನೆ ಯಾರೋ 7 ಕಿವೆಲ್ಲ ಕೊಯ್ಕೊಂಡು ಹೋಗಿದ್ದಾರಂತೆ. ಎಲ್ಲ ಬರೀ ಲಾಸು. ನಾನು ನನ್ನ ಗಂಡ ಯಾವುದೂ ತಲೆ ಕೆಡಿಸ್ಕೊಂಬಲ್ಲ ನಾವು. ಸಾಕೊಂದಿಟ್ಟು ಯಾವ್ದಾನ ದುಡ್ಡು ಬರುತ್ತೆ ಅದು ಇದನ್ನು ಅದನ್ನೇ ನಾವು ಹೆಂಗೋ ಮಾಡ್ಕೊಂಡು ಇವತ್ತು ನಾವು ಯಾವ್ದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಮತ್ತು ನೀವು ಜೀವನ ಮಾಡೋಕ್ಕೆಲ್ಲ ಹೆಂಗೆ ಮಾಡ್ತೀರಾ ರಂಗಂಟಿ? ನಮ್ಮ ಮನೆತಾಗೆ ಒಂದು ಇದನ್ನು ಟವರ್ ಕಂಬ ಹಾಕ್ತೀವಿ ಅಂತ ಹೇಳಿದ್ರು. ನಮ್ಮ ಸ್ವಂತ ಮನೆ ಐತಲ್ಲ, ಆಗ ಅಲ್ಲಿ ಅಂತೀನಿ ಹಂಗಾರ ಮಾಡ್ಕೊಂಬ್ಲೇಳೋ ಅಂತೇಳಿ ಮನೆ ಎಲ್ಲನ ಕೊಟ್ಟು ಅಲ್ಲೆಲ್ಲನ ದುಡ್ಡು ಕೊಡ್ತಾರಂತೆ. ಅದು ತಿಂಗಳ ಇಷ್ಟು ಅಂತ ಬೇರೆ ಬರುತ್ತೆ. ಒಂದೇ ಸತಿ ಬೇರೆ ಇಷ್ಟು ಅಂತ ಕೊಟ್ಟರು. ಅದಕ್ಕೆ ನಾವು ಅದು ನಿಕ್ಕೊಂಡು ಜೀವನ ಮಾಡ್ತೀವಿ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ತಿಂಗಳ 2,000 ಅದನ್ನ ಹಾಕ್ತಾರೆ. ಗೃಹಲಕ್ಷ್ಮಿದು 2,000 ಬರುತ್ತೆ. ಏನಿಪ್ಪಟ್ಟು ನಾವೇನು ಯಾವ್ದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅದು 2,000 ಬಾಡಿಗೆ ಕೊಡ್ತಾರೆ ತಿಂಗಳ. ನಮ್ಮ ಮನೆತಾಗೆ ನಮ್ಮ ಮನೆ ಜಾಗದಾಗ ನಮ್ಮ ಮನೆ ಮುಂದೆ ಜಾಗ ಐತೆ ಹೇಳು. ಅಲ್ಲಿ ಏನೋ ಒಂದು ಹಿಂಗೆ ಗೌರ್ಮೆಂಟಿಂದ ಏನೋ ಟವರ್ದಿರೋ ಕಂಬ ಹಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಹಾಕ್ರಿ ಅಂತಂದೆ. ನೀವು ಇದ್ರಾಗ ವಾಸ ಇರೋಂಗಿಲ್ಲ ಅಂದರು. ಮನೆ ಐತೆ. ಈ ಕಡೆ ಮುಂದೆ ಐತೆ ನಮ್ಮ ಮನೆ ಮುಂದೆ ಜಾಗ ನಮ್ಮದು. ಅದ್ರದ ಕೊಟ್ಟು ಬಂದಿದ್ದೀವಿ. ಅಷ್ಟೇ, ನಾವು ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಡು, ಹಂಗಾರೆ ಒಳ್ಳೆ ಕೆಲಸ ಮಾಡಿದ್ರಿ. ಒಳ್ಳೇದಾಯ್ತು. ಅತ್ಲಾಗೆ 2,000 ಬಂದರೆ ನೆಮ್ಮದಿ ಜೀವನ ಮಾಡ್ಬೋದು. ನಮಗೇನೇನಿಲ್ಲ ಇವಾಗ. ನೋಡು ಚೆನ್ನಾಗಿದ್ದೀವಿ. 2,000 ರೂಪಾಯಿ ಬರುತ್ತಾ, ಆದರೆ ಈ ಕೇಳೋದನ್ನೇ ಜೀವನ ಮಾಡ್ತೀವಿ. ತಿಂಗಳ ಬರುತ್ತೆ. ಇಪ್ಪಟ್ಟು ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀನು ಭಾಳ ದಿವಸ ಆಯಿತು ಅನಿಸುತ್ತೆ ಕವಿತಾ. ನೋಡಿಲ್ವ ನಮ್ಮ ಗಿರ್ಜಿಂಬಿಯವ್ರ ಮನೆನಾ? ನೋಡಿಲ್ಲ. ಗಿರ್ಜಿಂಬೆ ಹಾಕೊಂಡು ಮದುವೆ ಆದಾಗಿಂದ ನಾನು ಎಲ್ಲಿ ಬಂದಿಲ್ಲ. ನಿಮ್ಮ ಮನೆಗೆ ಒಂದು ಸತಿ ಬಂದಿದ್ದೀನಿ ಅಷ್ಟೇ. ಭಾಳ ದಿವಸ ಆಯಿತು. ಆದರೆ ಗಿರ್ಜಿಂಬೆ ಹಾಕೊಂಡು ಮದುವೆ ಆದಾಗಿಂದ ಬಂದೇ ಇಲ್ಲ. ನೋಡಿಲ್ಲಪ್ಪ ಅವ್ರ ಮನೇನ. ಬಾ ಹೋಗೋಣ, ನೋಡ್ಮಂತೆ. ಇಲ್ಲೇ ಇರೋದು. ಇದೇನಿದು ರಂಗಂಟಿ, ಮದುವೆ ಆಗ್ಬಿಟ್ಟವ್ ನೀವನು? ಇವಳು ಯಾರಪ್ಪ ಇವಳು? ಈ ಪಿಗರ್ ಯಾರು? ಈಗ ಇಲ್ಲಿ ಆಸೆ ಹೋದ್ರೆ ಇಲ್ಲೇ ಸಿಗುತ್ತೆ. ಮಗ ಅಂತೂ ಎಷ್ಟು ತುಂಬ ಕ್ಯೂಟ್ ಆಗಿದ್ದಾನೆ ಅಂದರೆ, ನಮ್ಮ ಗಿರ್ಜಿಂಬೆ ಅಕ್ಕನ ಮಗ ಅಷ್ಟು ಕ್ಯೂಟ್ ಆಗಿದ್ದಾನೆ. ಅಯ್ಯೋ ನಮ್ಮ ಅತ್ತಿಗೆನೋ ಅಷ್ಟು ಅಲ್ಲೇ ಐತೆ, ಹಂಗೆ ಮಾತಾಡಿಸ್ಕೊಂಡು ಬರೋಣ ನಡಿ. ಈ ಮದುವೆ ಆಗ್ಯವನೇ ಅಂತ ಹೇಳ್ತಿದ್ರು ಕಣಿ. ಎನ್ನೆ ಸ್ಯಾರ ಮಾತಾಡ್ದಂಗಿತ್ತು. ಅವಳೇ ಏನಪ್ಪ ಇವಳು. ಮದುವೆ ಆಗ್ಯವನೇ ಅಂತ ಮಾತಾಡೋರು. ಇದು ಸುಳ್ಳು ನಿಜವೋ ಅಂತ ಅಂದ್ಕೊಂಡೆ ನಾನು. ಮದುವೆ ಆಗ್ಯವನಂತಿಗೆ ಏಮನ ಮಗ ಸಣ್ಣನು, 3ನೇನು ಅಂತ ಹೇಳಿ ಯಾರೋ ಮಾತಾಡಾರು. ನೋಡಪ್ಪ 3ನೇನು ಆಗ್ಬಿಟ್ಟ ಅವನು ಅಂತ ಹೇಳಿ ಮಾತಾಡಾರಂತೆ ಅಂತ ಹೇಳಿ ಯಾರೋ ಮಾತಾಡ್ತಿದ್ರು. ಯಾಕೆ ನೀವು ಗಿರ್ಜಿಂಬೆ ಅಕ್ಕ ಅಂತೀರಾ ಮಾತಾಡ್ತಾ? ನಮ್ಮ ತಂಗಿನೇ ಆಗಿರ್ಬೋದು. ನಮಗೆ ನಮ್ಮ ಅಕ್ಕ ಇದ್ದಂಗೆ. ತಂಗಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಮ್ಮ ಅಕ್ಕ ಅಂತ ಅಂದ್ಕೊಂಡಿರೋದು ನಾನು. ಹೌದೇನು? ಅದೇ ಎಲ್ಲದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಎಲ್ಲದಕ್ಕೂ ನಿಮಗೆ ಏನ್ಕನಾಗಿ ಹೇಳ್ತಾರಲ್ಲ, ಅದಕ್ಕೆ ಅಕ್ಕ ಎಂಬ್ತೀರಲ್ವೇ? ಅದಕ್ಕೆ ಮತ್ತೆ ನಮ್ಮ ಅಣ್ಣಯ್ರು ಎಲ್ಲರೂ ಹಂಗೆ ಅಕ್ಕಯ್ಯ ಅಂತಾರೆ. ಅವಳೇ ಅನ್ಬೇಡ್ರಿ ಅಂತಾಳೆ. ನೋಡಂಟಿ, ಅವ ಈ ವಕ್ಕಿನ ಎಲ್ಲಿ ಕಾಳು ಹಾಕೊಂಡಿದ್ದ, ಹೆಂಗೆ ಹರಿಸ್ಕೊಂಡು ಹೋದ? ಅಮ್ಮಂಗೆ ಆಗ್ತೈತಮ್ಮ. ನನಗೆ ಆಶ್ಚರ್ಯ ಆಗ್ತೈತೆ ನೋಡಿದ್ರೆ. ಹೆಂಗೆ ಇವಕ್ಕಿನ ಹರಿಸ್ಕೊಂಬಂದಪ್ಪ ಅನ್ನಿಸ್ತೈತೆ. ಅದೇ ಮತ್ತೆ ನೋಡಮ್ಮ. ಅದಕ್ಕೆ ಮತ್ತೆ ಇವನು ತಲ್ಗಾರರು ಅಂಬೋದು. ಒಬ್ರಿಗಿನ್ನ ಒಬ್ರು ಮೂವರಿದ್ರು, ಮೂವರು ಒಬ್ರಿಗಿನ್ನ ಒಬ್ರು ಹೆಣ್ಣು ಮಕ್ಕಳು. ನೋಡು ಹೆಂಗೆ ಕಾಳು ಹಾಕ್ಕೊಂಡು ಹೆಂಗೆ ಹರಿಸ್ಕೊಂಡು ಹೋಗಿರ್ಬೇಡ. ಮದುವೆ ಆಗ್ಯವನಂತಿ ಪಿಳ್ಳೆನ. ಅಣ್ಣನ ಮಗಳೇ ಏನೋ ಅಂತಪ್ಪ. ಹೌದೇನು? ನೋಡಪ್ಪ, ಎಷ್ಟು ಕ್ರಿಮಿನಲ್ ಇರಬೇಕು. ನಾನು ಮದುವೆ ಆಗಬೇಕು ಅಂತ ಇದ್ದೆ ಕಣಂಟಿ. ತುಂಬ ಆಸೆಗಿದ್ದೆ ರಂಗಂಟಿ. ಆಗ್ಬೋದಾಗಿತ್ತು ಸುಮ್ಮನೆ. ಹೋಗಿ ನಿನ್ನಂತನ್ನ ಅದು ನೋಡು, ಒಂಥರ ಇದ್ದಂಗೆ ಐತಿ, ಮೊಸರಾಗೈತಿ. ಚುಟ್ಕಾಗಿಲ್ಲ ಅನ್ಸುತ್ತಾ ಹುಡುಗಿ? ನೋಡು
ಎಷ್ಟು ಸೈಲೆಂಟ್. ನಿನ್ನಂತ ಚುರುಕಾಗಿರೋಳು ಗರ್ವಾಗ ಆಗ್ಬೋದಾಗಿತ್ತು, ಎಷ್ಟು ಸ್ಟೈಲ್ ಆಗಿದ್ದೆ. ಅದು ಯಾವುದೋ ಒಳ್ಳೆ ಇದ್ದಿದ್ದಂಗೆ ಐತೆ ಹೇಳು. ಮಂಕಾಗೈತೆ ಒಳ್ಳೆ. ಆ ಹುಡುಗೇನಂತ ಚೆನ್ನಾಗಿಲ್ಲಪ್ಪ, ನೀನೇ ಚೆನ್ನಾಗಿದ್ದೆ, ನಿನ್ನೆ ಆಗ್ಬೋದಾಗಿತ್ತು. ನೀನೇ ಚೆನ್ನಾಗಿದ್ದಮ್ಮ, ನಿನ್ನೆ ಮದುವೆ ಆಗ್ಬೋದಾಯ್ತು. ಅವ್ನು ಯಾರ ಹುಡುಗಿನ ಯಾರನ್ನ ಆಗ್ಯವನಿ ಚೆನ್ನಾಗಿಲ್ಲ. ತಡಿ ನೋಡ್ತೀನಿ ತಡಿ. ಯಪ್ಪ ಹೆಂಗಾಗ್ಬಿಟ್ಟ. ಥೋ, ಅಯ್ಯೋ ದೇವ್ರೆ, ನನಗೆ ಆಶ್ಚರ್ಯ ಆಗ್ತೈತೆ ನೋಡಿ. ಅಯ್ಯಪ್ಪ, ನನಗೆ ಇದೇನು ನಿಜಾನೋ ಸುಳ್ಳು ಅನ್ನಿಸ್ತೈತೆ ನಿಜವಾಗ್ಲೂ. ಇದೇನಪ್ಪ ಇದು ಕನ್ಸ ಏನಾದ್ರೂ ಅನ್ನಿಸ್ತೈತೆ. ಅಯ್ಯಪ್ಪ ನೋಡಪ್ಪ ಮಾರಯ್ಯ, ಹೆಂಗೆ ಮದುವೆ ಆಗಿ ಬಂದ್ಬಿಟ್ಟವನಿ. ಒಬ್ಬ ಹುಡುಗಿ ನೋಡು, ಇವಳು ಎಲ್ಲಿಂದ ಸಿಕ್ಲು, ಹೆಂಗೆ ಮದುವೆ ಆದ ಅಂತೀನಿ ನಾನು. ಇವ್ನಿಗೆಲ್ಲ ಆಗುತ್ತೆ ಮದುವೆ ಆಗೋದು, ಇವ್ನಿಗೆ ಯಾರು ಹೆಣ್ಣು ಕೊಡಲ್ಲ, ನನ್ನ ತಕ್ಕೆ ಬರ್ತಾನೆ ಕೊನೆಗೆ ಅಂತ ನಾನು ಅಂದ್ಕೊಂಡಿದ್ದೆ. ಕೊನೆಗೆ ನನ್ನ ಹತ್ರನೇ ಬರಬೇಕು, ನನ್ನೇ ಮದುವೆ ಆಗ್ತಾನೆ ಕೊನೆಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇವಾಗ ನೋಡಿದ್ರೆ ಹಿಂಗಾಯ್ತಲ್ಲಪ್ಪ. ಎಲ್ಲರೂ ಹಂಗೆ ಆಶ್ಚರ್ಯ. ಹೆಂಗೆ ಕುತ್ಕೊಂಡು ಹೋಗ್ತಾರೆ ಗಂಡ ಹೆಂಡ್ತಿ ಇಬ್ಬರಳು ಆಸೆಗೆ ಹೋಗಲ್ಲ. ಹೆಂಗೆ ಮಾಡ್ತಾರೆ ಅಂತಾರೆ. ಅಂಬ್ಳೋಳು ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ನಾವೇನು 1000 ರೂಪಾಯಿ ಐತೆ ಅಂದ್ರೆ ನಾವೇನು ಕುತ್ಕೊಂಡು ಉಂಬ್ತೀನೋ, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾರೇನು ಓದ್ಕೊಂಡು ಹೋಗಲ್ಲ ಅಷ್ಟೇ. ಅವತ್ತಿಂದ ಅವತ್ತೇ ಆಗ್ಲೋಳು. ನಿಮ್ಮ ಅಪ್ಪಯ್ಯ ಏನಂಗೇನೆ ಸಿಟ್ಟಾಗ್ತೈತೆ ಫೋನ್ ಮಾಡಿ. ಸಿಟ್ಟಾಗ್ತೈತಲ್ಲ ಅನ್ಕಣೋ, ನಿನಗೆ ಗೊತ್ತಾಗಲ್ವೇ ಅಂತ. ಬಿಡು, ಬಂದಾಗ ನೋಡ್ಕ್ಯಮ್ಮ, ಬಂದಾಗ ಮಾತಾಡೋಣ ಸುಮ್ಮನಿರು. ಇವಾಗ ಯಾಕೆ ಸುಮ್ಮನೆ. ಅದೇ ಮತ್ತೆ ನಾನು ಅದಕ್ಕೆ ಸುಮ್ಕಾದೆ, ಬಂದಾಗ ಮಾತಾಡೋಣ ಅಂತ. ಅಯ್ಯೋ ದೇವ್ರೆ, ಎಂಥ ಹುಡುಗಿನ ಮದುವೆ ಆಗ್ಬಿಟ್ಟವನಪ್ಪ ಇವನು. ನನಗಂತೂ ನೋಡಿದರೆ ಆಶ್ಚರ್ಯ ಆಗ್ತೈತೆ, ಹೊಟ್ಟೆ ಉರಿತೈತೆ ನನಗೆ. ನಾನು ಇರೋ ಜಾಗದಲ್ಲಿ ಇವಳು ಯಾವಳು ಇದ್ದಾಳಲ್ಲಪ್ಪ. ನಾನು ಎಷ್ಟು ಆಸೆ ಇಕ್ಕೊಂಡಿದ್ದೆ, ಎಷ್ಟೆಲ್ಲ ಕೇಳ್ಕೊಂಡೆ. ಹಂಗಂದ್ರು ಈ ಲೋಪರ್ ನನ್ನ ಮಗನ ಮದುವೆ ಆಗಲಿಲ್ಲ. ಇನ್ನು ಇವಳು ಯಾವಳನ್ನ ಮದುವೆ ಆಗ್ಬಿಟ್ಟವನೆ. ತುಂಬ ಆಸೆ ಇಟ್ಕೊಂಡಿದ್ದೆ. ಇಲ್ಲಿ ನೋಡು ಹೆಂಗಾಗ್ಬಿಡ್ತು. ಥೂ, ಬೇಜಾರಾಗ್ತೈತೆ. ದಯಾ ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ ಅಕ್ಕ? ನಾನು ನಾನು ಒನಿಲ್ಲನೂ ಯಾವುದೋ ಹುಡುಗಿ ಹೋಗೋದನ್ನ ನೋಡಿದೆ. ಅವರಿಬ್ರು ಮದುವೆ ಆಗಿರೋಂತೆ, ನಿಜ ಏನೇ ಅಕ್ಕ? ಆ ವಿಷಯನೇ ನಾನು ನಿನ್ನ ಹತ್ರ ಹೇಳ್ಬೇಕು ಅಂತ ಬಂದಿದ್ದು ಡಯ್ಯ. ಕಣೆ, ಮದುವೆ ಆಗಿದ್ದಾನೆ. ನಮ್ಮ ಅತ್ತೆ ಇದ್ದಾಳಲ್ಲ, ಅವ್ರ ಅಣ್ಣನ ಮಗಳು ಕವಿತಾ ಅಂತ ಹೇಳಿ ಮದುವೆ ಆಗಿದ್ದಾನೆ. ಮದುವೆ ಆಗಿ ಕರ್ಕೊಂಬಂದವ್ನು ಕಣೆ. ನಾನು ಈ ವಿಷಯನೇ ಹೇಳ್ಬೇಕು ಅಂತ ಬಂದಿದ್ದು. ನೀನು ಎಷ್ಟು ಬೇಜಾರಾಗ್ತೀಯ ಏನೋ ಅಂತ ಅಂದ್ಕೊಂಡೆ. ಕಣೆ, ಮದುವೆ ಆಗಿದ್ದಾನೆ ಲೋಪರ್. ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ, ಎಷ್ಟೆಷ್ಟೋ ಕೇಳಿ ನಾನು ಮದುವೆ ಆಗು ಅಂತೇಳಿ ಪೀಡಿಸಿದ್ರು ನಾನು ಮದುವೆ ಆಗಲಿಲ್ಲ. ಥೂ, ನಾನು ಇಷ್ಟ. ಎಷ್ಟೆಲ್ಲನ ಇದು ಮಾಡ್ತಾ ಇದ್ದಾನೆ ಇವನಂತೂ. ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ ನನ್ನ ಕಣ್ಣು ಮುಂದೆ. ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ, ಎಷ್ಟು ಸಿಟ್ಟು ಬರ್ತಾಯಿತೆ ನನಗೆ. ಅದಕ್ಕೆ ಮತ್ತೆ ನಾನು ಈ ವಿಷಯನ ನಿನಗೆ ಹೇಳೋಣ ಅಂತ ಬಂದೆ. ಬಿಡು, ಬೇಜಾರು ಮಾಡ್ಕೊಬೇಡ. ಏನಿದ್ಕಿ ನಾವು ಒಳ್ಳೆ ಗೊಂಡೆ ಬತ್ತೈತೆ ಇನ್ನು. ಯಾಕೆ ಬೇಜಾರು ಮಾಡ್ಕೊಂತಿ, ಸುಮ್ಕಿರು. ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡ್ಕೋಬೇಡ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೆ. ನನಗೆ ತುಂಬ ಸಿಟ್ಟು ಬರ್ತೈತೆ. ಒಂದು ಕಡೆಗೆ ಬೇಜಾರಾಗ್ತೈತೆ, ಒಂದು ಕಡೆಗೆ ಕಳು ಬರ್ತೈತೆ. ಅಯ್ಯೋ, ಹೆಂಗೆ ಆಗ್ತೈತೆ ಅಂದರೆ ನನಗೆ ಅವರಿಬ್ಬರೂ ನೋಡಿ ನನಗೆ ತಡ್ಕೊಂಬಕ್ಕೆ ಆಗ್ತಾಯಿಲ್ಲ ಕಣೆ ಅಕ್ಕ. ಅಷ್ಟು ಬೇಜಾರಾಗ್ತೈತೆ ನನಗೆ. ಅಲ್ಲ, ಏನು ಲೋಪರ್ ನನ್ನ ಮಗನ ನಾನು ಎಷ್ಟು ಕೇಳಿದೆ ಗೊತ್ತಾ? ಎಷ್ಟೆಲ್ಲ ಕೇಳ್ಕೊಂಡ್ರು ಎಷ್ಟು ನನ್ನ ಮನಸ್ಸಿಗೆ ಬೇಜಾರ ಮಾಡಿಬಿಟ್ಟ. ಥೂ, ಹೇಳು, ಇವನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ನನ್ನ ಕಣ್ಣು ಮುಂದೆನೇ ಹಾಳಾಗಿ ಹೋಗ್ತಾನೆ ಇವಳು ಹಂಗೆ ನೋಡು. ಚೆನ್ನಾಗಿರೋದಿಲ್ಲ. ನಾನು ಅಂದ್ಕೊಂಡ್ರೆ ಇವಳಿಗೂ ಒಳ್ಳೇದಾಗೋದಿಲ್ಲ ನೋಡಬೇಕಾದ್ರೆ. ಸುಮ್ಮನೆ ನೋಡೋಣ, ಸುಮ್ಮನಿರೋ. ಅವ್ರ ಅಪ್ಪ ಅಮ್ಮ ಇನ್ನೂ ಮಾತಾಡ್ಸಲ್ಲ. ನೀವು ಇನ್ನೂ ಒಂಥರ ಇದ್ದಿದ್ದಂಗೆ ಹುಡುಗಿಗೆ ಗೊತ್ತಾಗಲ್ಲ. ಅದಕ್ಕೆ ಸುಮ್ಕಿ ನಾನೆಲ್ಲನ ಮಾಡ್ತೀನಿ, ಸರಿಯಾಗಿ ಗೊತ್ತಾಗಬೇಕು ಇವನಿಗೆ. ನನಗೆಲ್ಲ ಏನು ಮಾಡಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನಿರು. ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನೆಲ್ಲ. ನನಗಂತೂ ಅವರಿಬ್ಬರು ಜೋಡಿ ನೋಡಿ ಹೊಟ್ಟೆ ಉರಿತೈತೆ. ನಾನು ಮದುವೆ ಆಗಬೇಕಾಗಿತ್ತು, ಇವಳು ಮದುವೆ ಆಗ್ಬಿಟ್ಲಲ್ಲ, ಇವಳು ಯಾವಳ ಬಂದುಬಿಟ್ಲಲ್ಲ ಅನ್ನಿಸ್ತೈತೆ. ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರ್ತಾಯಿಲ್ಲ ನನಗಂತೂ. ತುಂಬ ಕೋಪ ಬರ್ತಾಯಿತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.